ಇವತ್ತು ಟ್ರಾಫಿಕ್ ಅಷ್ಟೇ. ನಿಮ್ಮ ಮನೆಗೆ ಇರ್ತೈತೆ ಹುಷಾರಿರ್ಬೇಕಾ? ನೀವು ಬೆಂಗಳೂರು ವಿಚಾರ ಮಾಡಕ್ ಹೋಗ್ಬೇಡಿ ಆಯ್ತು. ಈಗ ಅದನ್ನ ತಮಗೆ ಆಯ್ತಾ? ಹಿರಿಯ ಸಿವಿಲ್ ನ್ಯಾಯಾಲಯ ರಾಮನಗರದಲ್ಲಿದ್ದಾಗ ಅದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಲಂಡನ್ಗೆ ನಾವು ಲಿಂಕ್ ಮಾಡಿಕೊಂಡು ನಂತರ ಈ ಮಹಿಳೆಯನ್ನು ಇಲ್ಲಿ ಕುಂದಿರಿಸಿಕೊಂಡು ನಂತರ ತಾಯಿ ಮತ್ತು ಮಗನ ಮಧ್ಯೆ ನಾವು ರಾಜಿ ಬಗ್ಗೆ ಮಾತನಾಡಿದಾಗ ಇಬ್ಬರು ಸಹಿತ ಒಮ್ಮತದಿಂದ ಒಪ್ಪಿಕೊಂಡು ಆ ಒಂದು ಲಂಡನ್ನಲ್ಲಿ ಇದ್ದರೂ ಸಹಿತ ಇಬ್ಬರು ಒಮ್ಮತ ಇಟ್ಕೊಂಡು ಅದನ್ನು ರಾಜಿ ಮಾಡ್ತೀವಿ. 90 ವರ್ಷದ ಮಹಿಳೆ ಮತ್ತು ಲಂಡನ್ ಇದೆ. ಇದು ಒಂದು ವಿಶೇಷವಾದಂಥ ಪ್ರಕರಣ ಅಂತ ರಾಮನಗರದಲ್ಲಿ ಹೇಳಬಹುದು. ಇನ್ನು ಚಲನ ಸಂಬಂಧಪಟ್ಟಂತೆ ಪ್ರಕರಣ ಪೊಲೀಸರಿಗೆ ಮಾನ್ಯ ಕರ್ನಾಟಕ ಸರ್ಕಾರದ ಆದೇಶ ಪ್ರಕಾರ 50% ರಿಯಾಯಿತಿ ಆಧಾರದ ಮೇಲೆ ಪ್ರಕರಣಗಳು ಇತ್ಯರ್ಥಪಡಿಸಬೇಕಂತ ಪೊಲೀಸರ ಮೀಟಿಂಗ್ ಮಾಡಿದಾಗ 28,045 ಚಲನ ಪ್ರಕರಣಗಳು ಇತ್ಯರ್ಥವಾಗಿದ್ದು ಇದರಿಂದ ಸರ್ಕಾರಕ್ಕೆ 1,80,440 ರೂಪಾಯಿ ಹಣ ವಸೂಲಾಗಿದೆ. ಇದು ಸರ್ಕಾರಕ್ಕೆ ನಮ್ಮ ಒಂದು ಲೋಕ ಅದಾಲತ್ನಿಂದ ಕೊಟ್ಟಂಥ ಕೊಡುಗೆ ಅಂದ್ರೂ ತಪ್ಪಾಗಲಾರದು. ಮತ್ತಿನ್ನೇಪ್ಪ ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ನಾವು ಲೋಕ ಅದಾಲತ್ನಲ್ಲೇ ಹಳೆ ಕೇಸ್ಗಳನ್ನು ಇತ್ಯರ್ಥಪಡಿಸ್ಬೇಕು ಅನ್ನೋ ಒಂದು ವಿಚಾರ, ವಿಭಾಗ ಸಂಬಂಧಪಟ್ಟಂಥ ವಿಚಾರ ಮತ್ತು ಈ ಮೇಂಟೆನೆನ್ಸ್ ಕೇಸ್ ಸಂಬಂಧಪಟ್ಟಂಥ ವಿಚಾರನ ಆದಷ್ಟು ಪ್ರಥಮ ಪ್ರಾಶಸ್ತ್ಯ ಕೊಟ್ಟು ಬಗೆಹರಿಸಲು ನಾವು ಗುರಿಯನ್ನು ಹೊಂದಿದ್ದೇವೆ. ಆ ಕಾರಣಕ್ಕೋಸ್ಕರವಾಗಿ ರಾಮನಗರ ಜಿಲ್ಲೆ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಡಿಸ್ಟಿಕ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ತಾಲೂಕಿನಲ್ಲಿಯೂ ಸಹಿತ ಲೋಕ ಅದಾಲತ್ ನಡೀತಾ ಇದೆ.